ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಹೆಲ್ತ್ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದ್ರು ತಪ್ಪುತಡೆಗಳಾದಲ್ಲಿ ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಗ್ರಾಟಿಟ್ಯೂಡ್ ದ ಬೆಸ್ಟ್ ಪ್ರೇಯರ್ ಅಂತಾರೆ. ಇವತ್ತು ಈ ಒಂದು 84 ಕೋಟಿ ಜೀವರಾಶಿಗಳಲ್ಲಿ ಪವಿತ್ರವಾದ ಜನ್ಮ, ಮನುಷ್ಯ ಜನ್ಮ ನೀಡಿರ್ತಕ್ಕಂಥ ನನ್ನ ತಂದೆ ತಾಯಿಗಳಿಗೆ ಕೋಟ್ಯಾನು ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಪ್ರಪ್ರಥಮವಾಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನೋ ತಪ್ಪು ತಡೆ ಇದ್ರೆ ಕ್ಷಮೆ ಇರಲಿ. ಹಾಗೆ ನಮ್ಮ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇದರ ಅರ್ಥ ಆಗಲ್ಲ. ಥ್ಯಾಂಕ್ಸ್ ಟು ಯೂನಿವರ್ಸ್ ಅಂತ ಇದೆ. ಯೂನಿವರ್ಸ್ ಅಂದ್ರೆ ನಮ್ಮ ಶರೀರ ಆಗಿರೋದು ಪಂಚಭೂತಗಳಿಂದ, ಈ ದೇಹ ಬಂದಿರೋದ ಮಣ್ಣಿಂದ, ಹೋಗೋದು ಪಂಚಭೂತಗಳೆಲ್ಲ ವಿಲೀನವಾಗುತ್ತೆ. ಒಂದ್ ಸೆಕೆಂಡ್, ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಒಂದು ಸೆಷನ್ಗೆ. ನೇಚರ್ ಶಿಕ್ಷಕನಂತ ಕೆಲಸ ಮಾಡತ್ತಾನ. ಏನೋ ಮನುಷ್ಯ ಮಾಡಿದ್ದನ್ನು ಪ್ರಕೃತಿ ನೋಡಿ ಕಲ್ತಿದ್ದಾನ. ವಿಮಾನಗಳನ್ನ ಕಂಡಿಡೋದು, ಹಕ್ಕಿಗಳು ಹಾರಾಡೋದ್ ನೋಡಿ ಹಕ್ಕಿಯಿಂದ ಹಾರಾಡೋದನ್ನ ಕಲ್ತಿದ್ದಾನ. ಹಕ್ಕಿಗಳ ತರ ಗೂಡ್ ಕಟ್ಟೋದನ್ನ ನೋಡಿ ಮನೆ ಕಟ್ಟೋದನ್ನ ಕಲ್ತಿದ್ದಾನ. ಅದ್ರ ಮೂಲಕ ಪ್ರಾಣಿಗಳಿಂದ ನಮ್ಮ ಆರೋಗ್ಯಕ್ಕೆ ಇವತ್ತು ನಾನು ತಿಳಿಸ್ಲಿಕ್ಕೆ ಬರ್ತಾ ಇದ್ದೇನೆ. ಅವುಗಳಿಂದ ನಾವು ಆರೋಗ್ಯ, ಅವು ಹೇಗೆ ಹೆಲ್ದಿ ಆಗಿರ್ತಾವ, ನಾವ್ ಹೇಗಿರಲ್ಲ, ಅದ್ರ ಬಗ್ಗೆ ಇವತ್ತಿನ ಒಂದು ಸೆಷನ್ ಅವೇರ್ನೆಸ್ ಮೂಡಿಸ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ಇವತ್ತಿನ ಜನಗಳ ಒಂದು ರೀಸನ್ ಹೇಳ್ತಾರ, ಆರೋಗ್ಯಕ್ಕೆ ಮೂಲ ಕಾರಣ ಆಹಾರ, ನೀರು, ವಾತಾವರಣ ಅಂತ. ಆ ಒಂದ್ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ನಿಜ ನಾವು ಇದರ ಮೇಲೆ ಹಾಕಿ ಹೋಗ್ತಾ ಇರೋದು ಅನ್ನೋದಕ್ಕೆ. ಒಂದೇದು, ಆಹಾರಕ್ಕೆ ಯಾಕೆ ಕಾರಣಗಳನ್ನ ಹೇಳ್ತೀವಿ ಅಂದ್ರೆ, ಆಹಾರಕ್ಕೆ ಕೀಟನಾಶಕ ಸಿಂಪಡಣೆ ಮಾಡ್ತೀವಿ, ರಸಗೊಬ್ಬರಗಳನ್ನ ಹಾಕ್ತಿವಿ, ಇದೊಂದು ನೆಪ ಹೇಳ್ತೀವಿ. ಆದ್ರ ಕಾಳುಗಳು ನೈಸರ್ಗಿಕವಾಗಿ ಸುರಕ್ಷೆಯಲ್ಲಿರುತ್ತೆ. ಇವತ್ತು ನೋಡ್ರಿ, ಶೇಂಗಾ ಎಕ್ಸಾಂಪಲ್ ಅಲ್ಲಿ ತಗೊಂಡಿದ್ದೀನಿ. ಅದೇ ರೀತಿ ಭತ್ತದ ಬೆಳೆಗಳನ್ನು ತಗೊಂಡಿದ್ವಿ. ಈ ಭತ್ತದ ಬೆಳೆಗಳನ್ನಾದ್ರೂ ನಾವ್ ಏನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಭತ್ತನ ಸೋಸಿ, ಕಾಸಿ, ಬೇಯಿಸಿ ಅದರ ಮೂಲಕ ನಮ್ಗೆ ಬೇಕಾದ ರೀತಿಯಲ್ಲಿ ಅವುಗಳನ್ನ ಹದ ಮಾಡ್ಕೊಂತಿದ್ವಿ. ಅದರ ಪ್ರಾಣಿಗಳಿಗೆ ಆ ಸೊಪ್ಪು, ಸದೆ, ಹೊಟ್ಟನ್ನ ಡೈರೆಕ್ಟ್ ಆಗಿ ಹಾಕ್ತಿವಿ. ಜಾಸ್ತಿ ಕೆಮಿಕಲ್ ಸೊಪ್ಪು, ಸದೆ ಗಿಡಕ್ಕೆ ಹತ್ತಿರತ್ತ ಅಥವಾ ಕಾಳಿಗೆ ಹತ್ತಿರತ್ತ, ನೀವೇ ಅನಲೈಸ್ ಮಾಡ್ಕೊಳ್ಳಿ. ಇನ್ನ ಮ್ಯಾಕ್ಸಿಮಮ್ ನೋಡ್ಬೇಕಾದ್ರೆ ಸಂತೆಯಲ್ಲಿ ಜನಗಳು ಹೋಗ್ತಾರ, ದನಗಳು ಹೋಗ್ತಾರ. ಜನಗಳು ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ ಬರ್ತಾರ, ದನಗಳ ಯಾವ್ದನ್ನ ತಿಂತಾವ. ಈ ಒಂದು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ನ್ಯಾಚುರಲ್ ಆಗಿ ನೀವು ಹೊರಗಡೆ ಈ ಒಂದು ದೃಶ್ಯಗಳನ್ನ ನೋಡಿರ್ತೀರಿ. ಆದ್ರೂ ಪ್ರಾಣಿಗಳು ಎಂತ ವರ್ಸ್ಟ್ ಕಂಡೀಷನ್ ತಿಂತಾವ ಅಂದ್ರೂ ಅವುಗಳು ಹೆಲ್ದಿ ಆಗಿ ಇದಾವ. ಇನ್ನು ಹಣ್ಣುಗಳ ಮಾಗ್ಲಿ ಅಂತ ಎಷ್ಟೋ ಕೆಮಿಕಲ್ ಯೂಸ್ ಮಾಡ್ತಾರೆ, ಕಾಸ್ಮೆಟಿಕ್ ಗಳನ್ನ ಯೂಸ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತೇ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬಾಳೆಹಣ್ಣಿಗೆ ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕ್ತಾರ. ಆದ್ರೆ ಅದನ್ನ ಒಳಗಡೆ ಹಣ್ಣಿಗಂತೂ ಹಾಕಲ್ಲ. ಹಾಕೋದು ಸಿಪ್ಪೆನ, ಪೂರ ಇಡೀ ಹಣ್ಣನ್ನ ಎದ್ದಿ ಇಡ್ತಾರ. ಇಲ್ಲಿ ಕೆಮಿಕಲ್ ಸಿಪ್ಪೆಗೆ ಜಾಸ್ತಿ ಹತ್ತ, ಒಂದು ತಿರುಳಿಗೆ ಜಾಸ್ತಿ ಹತ್ತ. ಯೋಚನೆ ಮಾಡೋಣ, ಎಕ್ಸಾಂಪಲ್ ಕೊಡ್ತಾ ಇರೋದು. ಇದೇ ರೀತಿ ಕಾಳುಗಳಲ್ಲಿ ಇರುತ್ತೆ, ಕಾಳುಗಳಿಗೆ ಸಂರಕ್ಷಣೆ ಇರುತ್ತೆ. ಹೊರಗಡೆ ಸೊಪ್ಪು, ಸದೆಗೆ ನಾವು ಗಿಡಕ್ಕೆ ಸ್ಪ್ರೇಯನ್ನ ಮಾಡಿರ್ತೀವಿ. ಸಿಪ್ಪೆಯನ್ನ ಪ್ರಾಣಿಗಳು ಹಾಕ್ತಿವಿ, ತಿರುಳನ್ನ ನಾವು ತಿಂತೀವಿ. ಇನ್ನು ನೀರಿನ ಬಗ್ಗೆ ಹೇಳ್ತೀವಿ. ನೀರನ್ನ ನಾವು ಯಾವ ರೀತಿಯಾದ ನೀರನ್ನ ಕುಡಿತೀವಿ, ಪ್ರಾಣಿಗಳು ಎಂತ ನೀರನ್ನ ಕುಡಿತಾ ಇದಾವೆ, ನಾವು ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಬೇಕಾಗಿದೆ. ಪ್ರಾಣಿಗಳು ಎಂತ ವರ್ಸ್ಟ್ ಕಂಡೀಷನ್, ಇವತ್ತೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ನೆಲ ಒರೆಸಿರೋ ನೀರು, ಯೂರಿನ್ ಪಾಸ್ ಮಾಡಿರೋದು, ಬಟ್ಟೆ ತೊಳೆದಿರೋದು, ಗಲೀಜು ವರ್ಸ್ಟ್ ಕಂಡೀಷನ್ ನೀರನ್ನ ಪ್ರಾಣಿಗಳು ಕುಡಿತಾವ. ನಾವು ಏನಿಲ್ಲ ಅಂದ್ರೂ ವಾಟರ್ ನೀರನ್ನ ಸೋಸಿ ಆದ್ರೂ ಕುಡಿತೀವಿ. ಪ್ರಾಣಿಗಳು ಆ ಕೆಲಸನು ಮಾಡಲ್ಲ. ಇನ್ನು ಶುಚಿತ್ವ, ವಾತಾವರಣಕ್ಕೆ ಬಂದ್ರೆ ಅವುಗಳು ಉಸಿರಾಡೋ ಗಾಳಿನೇ ನಾವು ಉಸಿರಾಡ್ತೀವಿ. ಅವುಗಳು ಇರ್ತಕ್ಕಂಥ ಭೂಮಿಯಲ್ಲೇ ನಾವು ಇದ್ವಿ. ಅವುಗಳ ಕೊಟ್ಟಿಗೆ ಯಾವ ರೀತಿ ಇರುತ್ತೆ, ನಮ್ಮ ಮನೆ ಯಾವ ರೀತಿ ಇರುತ್ತೆ, ಅವುಗಳ ಮನೆ ನಮ್ಮ ಮನೆ. ಅಲ್ಲೇ ಯೂರಿನ್, ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಾವ. ಅವುಗಳ ಜನಾಂಗಗಳನ್ನು ಅವು ಡೈರೆಕ್ಟ್ ಆಗಿ ನೆಕ್ತಾವ. ನಾವು ಜಸ್ಟ್ ಯೂರಿನ್ ಪಾಸ್ ಮಾಡ್ಕೊಂಡ್ ಬಂದ್ರೂ ಬ್ಯಾಕ್ಟೀರಿಯಾಸ್ ಇರತ್ತಂತ ಕೈಗಾಲ್ಗಳನ್ನ ವಾಶ್ ಮಾಡ್ಕೊಳ್ತೀವಿ. ಅನಾರೋಗ್ಯಕ್ಕೆ ಮ್ಯಾಕ್ಸಿಮಮ್ ಈ ಒಂದು ಮೂಲಗಳ ಕಾರಣ ಅನ್ನೋದಾದ್ರೆ, ಇವತ್ತು ವರ್ಸ್ಟ್ ಕಂಡೀಷನ್ ಅಲ್ಲಿ ತಿನ್ನೋದ್ರಲ್ಲಾತು, ಕುಡಿಯೋದ್ರಾತು, ಜೀವಿಸತಕ್ಕಂತ ವಾತಾವರಣದಲ್ಲ ವರ್ಸ್ಟ್ ಕಂಡೀಷನ್ ಅಲ್ಲಿ ಬೆಳಿತಕ್ಕಂತ ಬದುಕ್ತಿರ್ತಕ್ಕಂಥವು
ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗಳು ಇರೋದ್ ಮಾತ್ರ ಯಾರಿಗೆ? ಮನುಷ್ಯರಿಗೆ. ಯಾಕೆ? ಪ್ರಾಣಿಗಳಲ್ಲಿ ಇರ್ತಕ್ಕಂತ ಕೆಲವೊಂದು ಗುಣಗಳು ನಮ್ಮಲ್ಲಿಲ್ಲ, ನಾನು ಅದನ್ನ ಒಪ್ತೀನಿ. ಆದ್ರೆ ಪ್ರಾಣಿಗಳಿಗೆ ಒಂದು ಡೈಜೆಸ್ಟ್ ಸಿಸ್ಟಮ್ ಅನ್ನೋದನ್ನ ದೇವರು ಅಡಿಷನಲ್ ಆಗಿ ಕಳಿಸಿದನ್ನ, ಅವುಗಳ ಚರ್ಮವನ್ನು ಅವುಗಳ ವಾತಾವರಣಕ್ಕೆ ಹೋಗುವಂಗಿರುತ್ತ ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಇರುತ್ತೆ. ಆದ್ರೆ ನಾನ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ತೊಟ್ಟು ಹಾವಿನ ವಿಷ ಮನುಷ್ಯನ ಶರೀರಕ್ಕೆ ಹೋದ್ರು ಸಾಯುತ್ತೆ, ಪ್ರಾಣಿಗಳ ಶರೀರಕ್ಕೆ ಹೋದ್ರು ಸಾಯುತ್ತೆ. ಆದ್ರೆ ವಿಷನ ಅಮೃತ ಮಾಡೋದಾಗ್ಲಿ, ಅಮೃತನ ವಿಷ ಕೆಮಿಕಲ್ ನಾನ್ ಕೆಮಿಕಲ್ ಮಾಡೋದಾಗ್ಲಿ ಯಾವ ಪ್ರಾಣಿಗಳ ಶರೀರದಲ್ಲಿ ಇರ್ತಕ್ಕಂಥ ರಕ್ತಕ್ಕೂ ಇಲ್ಲ, ಮನುಷ್ಯನ ರಕ್ತಕ್ಕೂ ಇಲ್ಲ. ಇವತ್ತ ರೂಟ್ ಕಾಸ್ ಆಫ್ ಕಾಸಸ್ ಅಂದ್ರೆ ಏನ್ ಹೇಳ್ತಾರ? ಮ್ಯಾಕ್ಸಿಮಮ್ ಲೋ ಲೆವೆಲ್ ಆಫ್ ಆಕ್ಸಿಜನ್ ಮತ್ತು ಲೋ ಲೆವೆಲ್ ಆಫ್ ಬ್ಲಡ್ ಸರ್ಕ್ಯುಲೇಷನ್, ಈ ಒಂದು ರೀಸನ್ ನ ಡಾಕ್ಟರ್ಸ್ ಹೇಳ್ತಾರೆ. ಎಕ್ಸಾಂಪಲ್ ನಾವು ಕಾಯಿಲೆ ಬಂದ್ಮೇಲೆ ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ಹೋದ್ರೆ ಮೆಡಿಸಿನ್ ಜೊತೆಗೆ ವಾಕಿಂಗ್ ಮಾಡು, ವಾರ್ಮ್ ಮಾಡು, ಎಕ್ಸರ್ಸೈಸ್ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಕೊಟ್ಟಂತ ಗುಳಿಗೆ ಕೂಡ ನಮ್ ಶರೀರಕ್ಕೆ ಯುಟಿಲೈಸ್ ಆಗ್ಬೇಕಂದ್ರೆ, ಬಳಕೆ ಆಗ್ಬೇಕಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಆಗ್ಬೇಕು. 90% ಕಾಯಿಲೆಗಳು ಕಳಪೆ ರಕ್ತ ಪರಿಚಲನೆಯಿಂದ ಉಂಟಾಗ್ತಾವ. ಉದಾಹರಣೆಗೆ ಇವತ್ತು ಹಾರ್ಟ್ ಡಿಸೀಸ್ ಬರೋದು ಕೂಡ ಆ ಒಂದು ಕಳಪೆ ರಕ್ತ ಪರಿಚಲನೆಯಿಂದ. ರಕ್ತದಲ್ಲಿ ಏನೋ ಕೊಬ್ಬು ಕೊಲೆಸ್ಟ್ರಾಲ್ ನ ದೂಡಿ ಮಲಮೂತ್ರದ ಮೂಲಕ ಕಳಿಸ್ತಕ್ಕಂಥ ಶಕ್ತಿ ಇರದೇ ಇರೋ ಕಾರಣಕ್ಕೆ, ರಕ್ತದ ಗತಿ ವಿರಳ ಇರೋದಕ್ಕೆ ನಮ್ಮಲ್ಲಿ ಬ್ಲಾಕೇಜಸ್ ಅನ್ನೋದು ಆಗುತ್ತೆ. ಇವತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಏನೋ ಒಂದು ಸಣ್ಣ ಕಣ ನಮ್ಮ ಶರೀರದಲ್ಲಿ ಅದನ್ನ ರಕ್ತ ದೂಡಿ ಹೊರಗಡೆ ಕಳಿಸಿದ್ರೆ ಅಲ್ಲಿ ಮತ್ತೆ ಬ್ಲಾಕೇಜ್ ಕೊಲೆಸ್ಟ್ರಾಲ್ ಮತ್ತೆ ಜಮಾ ಆಗ್ಲಿಕ್ಕೆ ಆಸ್ಪದ ಇರಲ್ಲ. ಇದೇನ್ ಮಾಡತ್ತೆ? ಈಗ ಆ ಲೋ ಲೆವೆಲ್ ಅಲ್ಲಿ ಇರೋದ್ರಿಂದ ಒಂದು ಸಣ್ಣ ಕಣನು ಕೂಡ ನಮ್ ರಕ್ತ ದೂಡಿ ಹೊರಗೆ ಕಳಿಸದೇ ಇರತಕ್ಕಂಥ ಸಾಮರ್ಥ್ಯ ಇದೆ. ರಕ್ತ ಪರಿಚಲನೆಗೆ ಉತ್ತಮಗೊಳಿಸೋದು ಭೂಮಿಯ ಅಯಸ್ಕಾಂತೀಯ ಶಕ್ತಿಯಿಂದ ಸಾಧ್ಯತೆ ಇದೆ. ಅನಿವಾರ್ಯವಾಗಿ ಅದು ನಮಗೆ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು. ಯಾಕೆಂದ್ರೆ ಮೊದ್ಲೆಲ್ಲ ನೋಡಿದಲ್ಲಿ ಹಳ್ಳಿ ವಾತಾವರಣದಲ್ಲಿ ಕಾಯಿಲೆಗಳಿರ್ಲಿಲ್ಲ. ಯಾವಾಗ ಸಿಟಿ ಬಿಲ್ಡಿಂಗ್ ಅಲ್ಲಿ ಬಂದ್ವಿ ಕಾಯಿಲೆಗಳು ಬರ್ತಾ ಇದ್ವಿ. ಮೇನ್ ರೀಸನ್ ಏನಂತ ರೂಟ್ ಕಾಸ್ ಅನ್ನ ಅನಲೈಸ್ ಮಾಡ್ತಾಗ ಈ ಪ್ರಾಣಿಗಳಿಗೂ ನಮಗೂ ಡಿಫ್ರೆನ್ಸ್ ಏನಿದೆ? ಪ್ರಾಣಿಗಳು ಇವತ್ತಿಗೂ ಬರೆಗಾಲಲ್ಲಿ ಇರ್ತಾವ, ಭೂಮಿ ಸಂಪರ್ಕದಲ್ಲಿ ಇರ್ತಾವ ಯಾವಾಗಿದ್ರು. ಮನುಷ್ಯ ಇವತ್ತು ಭೂಮಿ ಸಂಪರ್ಕದಿಂದ ಆಚೆ ಬರ್ತಾ ಇದ್ದಾನೆ. ಯಾಕಂದ್ರೆ ಪ್ರಾಣಿಗಳು ಇವತ್ತು ದೈಹಿಕವಾಗಿ ಅಡ್ಡಾಡ್ತಾವ, ಓಡಾಡ್ತಾವ, ಅವುಗಳ ಕಾರ್ಯಕ್ಷಮತೆಯಲ್ಲಿ ಇರ್ತಾವ. ಇವತ್ತು ಮನುಷ್ಯ ಸಿಟಿಯಲ್ಲಿ ಒಂದ್ ಪ್ಯಾಕೆಟ್ ಹಾಲು ತರ್ಲಿಕ್ಕೂ ವೆಹಿಕಲ್ ಗಳನ್ನ ಯೂಸ್ ಮಾಡ್ತಾನೆ. ಹಳ್ಳಿಯಲ್ಲಿ ಸಂಧಿ ಬಂದಿದ್ದಾವಂತ ಅವ್ರು ನಡ್ಕೊಂಡು ಹೋಗ್ತಾರೆ, ಇಲ್ಲತ್ತ ಅವರು ಗಾಡಿ ತಗೊಂಡೇ ಹೋಗೋರು. ಅಂತ ಒಂದು ಅನಿವಾರ್ಯತೆ ಪರಿಸ್ಥಿತಿ ಬಂದೈತಿ ಇವತ್ತು. ಇವತ್ತ ನಮ್ ಶರೀರ ಪಂಚಭೂತಗಳಿಂದ ಆಗೈತೆ ಅಂತೀವಿ. ನಾವು ಭೂಮಿಯಿಂದ ಬೇಕಾದಂತ ಎಲಿಮೆಂಟ್ ಎಲ್ಲರಿಗೂ ನ್ಯಾಚುರಲ್ ಆಗಿ ಗೊತ್ತೇ ಇರುತ್ತೆ. ಗ್ರಾವಿಟೇಷನ್ ಫೋರ್ಸ್, ಅದೇ ರೀತಿ ಮ್ಯಾಗ್ನೆಟಿಕ್ ಎನರ್ಜಿ. ಗ್ರಾವಿಟೇಷನ್ ಫೋರ್ಸ್ ಅಪ್ಪರ್ ಲೆವೆಲ್ ವರ್ಕ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಉತ್ತರ ದಕ್ಷಿಣ ಧ್ರುವದಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಪ್ರಾಣಿಗಳಿಗೆ ನಮ್ಗೆ ಡಿಫ್ರೆನ್ಸ್ ಮೇಜರ್ ಅಂದ್ರೆ ಪ್ರಾಣಿಗಳು ಯಾವುದೇ ರೀತಿಯಾದ ಎಣ್ಣೆಯನ್ನು ಬಳಸಲ್ಲ, ಮನುಷ್ಯ ಎಣ್ಣೆ ಬಳಸ್ತಾನೆ. ಪ್ರಾಣಿಗಳು ಅತಿ ಬಿಸಿ ತಿನ್ನಲ್ಲ, ಹಸಿ ತಂಪು ತಿನ್ನಲ್ಲ, ಮನುಷ್ಯ ಅವುಗಳನ್ನು ಯೂಸ್ ಮಾಡ್ತಾ ಇದ್ವಿ. ಇನ್ನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರೆ ಲೈಟ್ ಬಲ್ಬ್, 2 ವೈರ್, ಇದು ಮಾನವ ನಿರ್ಮಿತ ಬಲ್ಬ್. ಇದು ಹತ್ಬೇಕಾದ್ರೆ 2 ವೈರ್ ಕನೆಕ್ಷನ್ ಇರ್ಬೇಕು, ವಿತ್ ಎಲೆಕ್ಟ್ರಿಕ್ ಸಪ್ಲೈ ಇರ್ಬೇಕು. ಇದಕ್ಕೆ ಮೇನ್ ಫ್ಯೂಸ್ ಒಂದು ಇರುತ್ತೆ. ಇಲ್ಲಿ ನೋಡ್ರಿ ಮನುಷ್ಯನ ವೈರಿಂಗ್ ಸಿಸ್ಟಮ್ ಇದೆ. ಅಲ್ಲಿ 2 ವೈರಲ್ಲಿ 1 ವೈರ್ ಕಟ್ ಆದ್ರೂ ಮನುಷ್ಯನ ಶರೀರದಲ್ಲಿ ಲೈಟ್ ಬಲ್ಬ್ ಆನ್ ಆಗಲ್ಲ. ಅದೇ ರೀತಿ ಮಾನವನ ಶರೀರದಲ್ಲಿ ಇರ್ತಕ್ಕಂಥ ವೈರಿಂಗ್ ಸಿಸ್ಟಮ್ ಯಾವ ಭಾಗದಲ್ಲಿ ರಕ್ತ ಪರಿಚಲನೆ, ಇದು ನರ್ವ್ ಸಿಸ್ಟಮ್ ಅನ್ನೋದು ವೈರಿಂಗ್ ಸಿಸ್ಟಮ್ ಆದ್ರೆ ಅವುಗಳಲ್ಲಿ ಓಡಾಡ್ತಕ್ಕಂಥ ರಕ್ತ ಕರೆಂಟ್ ಇದೆ. ಆ ಕರೆಂಟ್ ಅನ್ನೋ ರಕ್ತ ಯಾವ ಭಾಗಕ್ಕೆ ಹೋಗಲ್ಲ, ಅಲ್ಲಿ ಪೇನು ನೋವು ಅನ್ನೋದು ನಮ್ಗೆ ಕಂಡು ಬರುತ್ತೆ. ಹೌದಾ? ಯಾವಾಗ ಆ ನೋವು ಬರತ್ತಂದ್ರೆ ಅಲ್ಲಿ ರಕ್ತ ಆಡದೆ ಇರುವಾಗ, ರಕ್ತ ಹೋಗ್ಲಿಕ್ಕೆ ಜಾಗ ಆಗದಿರೋದಾಗ ಪೇನ್ ಅನ್ನೋದು ಬರುತ್ತೆ. ಈ ಒಂದು ನರ್ವ್ ಸಿಸ್ಟಮ್ ಅಲ್ಲಿ ಎಲ್ಲಿ ರಕ್ತ ಆಡಲ್ಲ ಅಲ್ಲಿ ಪೇನ್ ನೋವು. ಮೇಜರ್ ಹಾರ್ಟ್ ಅಲ್ಲಿ ರಕ್ತ ಆಡಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಮೈಂಡ್ ಅಲ್ಲಿ ಆಗಿಲ್ಲ ಸ್ಟ್ರೋಕ್, ಕೈ ಕಾಲಲ್ಲಿ ಆದ್ರೆ ನೋವು, ಪೇನ್ ಬರುತ್ತೆ. ಒಂದು ಬೆಂಕಿ ಉರಿಬೇಕಾದ್ರೂ ಆಮ್ಲಜನಕ ಅನ್ನೋದು ಬೇಕು. ಅದೇ ರೀತಿ ನಮ್ಮ ಪ್ರತಿ ಜೀವಕೋಶಗಳು ಹೆಲ್ದಿ ಆಗಿರ್ಬೇಕು. ಪ್ರತಿ ಕ್ಷಣ 24x7 ಅದಕ್ಕೂ ಕೂಡ ಆಕ್ಸಿಜನ್ ಬೇಕು. ಇವತ್ತು ನಮ್ ಡೈಜೆಸ್ಟ್ ಸಿಸ್ಟಮ್ ಏನ್ ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದ್ದೇ ಇರುತ್ತೆ. ನಾವು ತಿಂತೀವಿ, ಕಾರ್ಬೋಹೈಡ್ರೇಟ್ ಇರ್ಬೋದು, ವಿಟಮಿನ್ಸ್